Hello everybody, welcome to first PUC business study classes and I am Mr. Vikas Mankar here, lecturer at KLE's IMPPU College Raibag. ಸೊ ವಿದ್ಯಾರ್ಥಿಗಳೇ, ನಾವು 5ನೇ ಅಧ್ಯಾಯವನ್ನು ಕಲಿತಾ ಇದ್ದೀವಿ. ವ್ಯವಹಾರದ ಉದ್ದೇಶಿಸುತ್ತಿರುವ ಪದ್ಧತಿಗಳು, ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ ಅಂತ. ಸೊ ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಲಾಸ್ಟ್ ಕಾನ್ಸೆಪ್ಟ್, ನಿಮ್ಮ ಒಂದು ಚಾಪ್ಟರ್ನಲ್ಲಿ ಬರುವಂಥ ಲಾಸ್ಟ್ ಕಾನ್ಸೆಪ್ಟ್ ಯಾವುದು? ಹೊರಗುತ್ತಿಗೆ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಕಲ್ತಿದ್ದೀವಿ. ಹೊರಗುತ್ತಿಗೆ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಏನು ಕಲ್ತಿದ್ದೀವಪ್ಪ ಅಂದರೆ, ಅದರಿಂದ ಆಗುವಂಥ ಪರಿಣಾಮಗಳು ಅಥವಾ ಆತಂಕಗಳು ಅಂತ ಕರಿಬೋದು ನೀವು. ಆತಂಕಗಳನ್ನು ಈ ಕ್ಲಾಸ್ನಲ್ಲಿ ನಾವು ಕರಿಬೇಕು. ಅದರಿಂದ ಆಗುವಂಥ ಲಕ್ಷಣಗಳು, ಹೊರಗುತ್ತಿಗೆಯ ಲಕ್ಷಣಗಳು ಮತ್ತು ಅದರ ಅವಶ್ಯಕತೆಗಳ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಕಲ್ತಿದ್ದೀವಿ. ವಿ ಹ್ಯಾವ್ ಲರ್ನ್ಡ್ ಅಬೌಟ್ ನೀಡ್ ಆಫ್ ಔಟ್ಸೋರ್ಸಿಂಗ್ ಆ್ಯಂಡ್ ಆಸ್ ವೆಲ್ ಆಸ್ ಫ್ಯೂಚರ್ಸ್ ಆಫ್ ಔಟ್ಸೋರ್ಸಿಂಗ್ ಇನ್ ದಿ ಲಾಸ್ಟ್ ಕ್ಲಾಸ್. ಆ್ಯಂಡ್ ಇನ್ ಟುಡೇಸ್ ಕ್ಲಾಸ್ ವಿಲ್ ಲರ್ನ್ ಅಬೌಟ್ ದಿ ಲಾಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್, ದಟ್ ಈಸ್ ಕನ್ಸರ್ನ್ಸ್ ಓವರ್ ಔಟ್ಸೋರ್ಸಿಂಗ್ ಅಂತ. ಕನ್ಸರ್ನ್ಸ್ ಅಂದರೆ ಏನು? ಆತಂಕಗಳು ಅಂತ. ಡಿಸ್ಅಡ್ವಾಂಟೇಜಸ್ ಅನ್ಬೋದು, ಲಿಮಿಟೇಷನ್ಸ್ ಅನ್ಬೋದು, ಮಿತಿಗಳಂತ ಅನ್ಬೋದು, ಪರಿಣಾಮಗಳಂತ ಕರಿಬೋದು ನೀವು. ಕನ್ಸರ್ನ್ಸ್ ಅಂದರೆ ಔಟ್ಸೋರ್ಸಿಂಗ್, ಹೊರಗುತ್ತಿಗೆ ಮಾಡುವುದರಿಂದ ಆಗುವಂಥ ಆತಂಕಗಳು ಏನೇನು ಅಂತ ನಾವು ಈ ಒಂದು ಕ್ಲಾಸ್ನಲ್ಲಿ ಕಲಿಯೋಣ. ಸೊ ಫಸ್ಟ್ ಬರೋದು ಕಾನ್ಫಿಡೆನ್ಷಿಯಾಲಿಟಿ ಅಂತ. ಏನು ಕಾನ್ಫಿಡೆನ್ಷಿಯಾಲಿಟಿ ಅಂದರೆ ಗೌಪ್ಯತೆ ಅಂತ. ನೋಡಿರಿ, ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ನಿಮಗೆ ಹೇಳ್ತೀನಿ ಹೊರಗುತ್ತಿಗೆ ಅಂದರೆ ಏನು ಅಂತ. ಹೊರಗುತ್ತಿಗೆ ಅಂದರೆ ಏನು? ಹೊರಗಿನವರಿಗೆ ಗುತ್ತಿಗೆಯ ಆಧಾರದ ಮೇಲೆ ನಾವೇನು ಮಾಡ್ತೀವಪ್ಪ ಅಂದರೆ, ನಮ್ಮ ಸಂಸ್ಥೆಯಲ್ಲಿ ಮಾಡಬೇಕಾದಂಥ ಕೆಲಸವನ್ನು ಅವರು ಕೊಡ್ತೀವಿ. ಕರೆಕ್ಟಾ? ನಮ್ಮ ಒಂದು ಕೆಲಸವನ್ನು ಗುತ್ತಿಗೆ ಆಧಾರದ ಮೇಲೆ ಹೊರಗುತ್ತಿಗೆದವರಿಗೆ ಅಥವಾ ಹೊರಗುತ್ತಿಗೆ ಸಂಸ್ಥೆಯವರಿಗೆ ನಾವು ಕೆಲಸವನ್ನು ಕೊಡ್ತೀವಿ. ಔಟ್ಸೋರ್ಸಿಂಗ್ ಇಸ್ ನಥಿಂಗ್ ಬಟ್ ವೆನ್ ವಿ ಕಾಂಟ್ರಾಕ್ಟ್ ಔಟ್ ದಿ ವರ್ಕ್ ವಿಚ್ ಈಸ್ ಇನ್ ಅವರ್ ಕಂಪ್ನಿ. ನಮ್ಮ ಕಂಪ್ನಿಯ ಒಂದು ಕೆಲಸವನ್ನು ಹೊರಗುತ್ತಿಗೆ ಅನ್ನೋ ಒಂದು ಸಂಸ್ಥೆಗೆ ನಾವೇನು ಮಾಡ್ತೀವಪ್ಪ, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಡ್ತೀವಿ. ಕರೆಕ್ಟಾ? ಸೊ ಈಗ ನಾವು ಕಲಿತಾ ಇದ್ದೀವಿ ಆತಂಕಗಳು. ಔಟ್ಸೋರ್ಸಿಂಗ್ ಮಾಡೋದ್ರಿಂದ ಆತಂಕಗಳು ಯಾವ್ಯಾವ ಬರ್ತವೆ, ಹೊರಗುತ್ತಿಗೆ ಮಾಡೋದ್ರಿಂದ ಅದರಿಂದ ಆಗುವಂಥ ಆತಂಕಗಳು ಯಾವ್ಯಾವು? ಒಂದನೇದು ಕಾನ್ಫಿಡೆನ್ಷಿಯಾಲಿಟಿ ಅಂತ. ಯಾವುದು? ಕಾನ್ಫಿಡೆನ್ಷಿಯಾಲಿಟಿ ಅಂದರೆ ಏನು? ಗೌಪ್ಯತೆ ಅಂತ ಕರಿತೀವಿ. ಈಗ ನೋಡಿರಿ, ಹೊರಗುತ್ತಿಗೆ ಅಂದರೆ ಏನು? ಹೊರಗಿನವರು ಕೆಲಸ ಮಾಡ್ತಾರೆ. ಕರೆಕ್ಟಾ? ಈಗ ಹೊರಗಿನ ಒಂದು ಸಂಸ್ಥೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಬಂದು ಕೆಲಸ ಮಾಡ್ತೈತಂದ್ರೆ ನಿಮ್ಮ ಒಂದು ಕೆಲಸದ ಕಾರ್ಯವೈಖರಿಯನ್ನು ನೋಡ್ತದೆ. ಕರೆಕ್ಟಾ? ಯು ವಿಲ್ ಅಬ್ಸರ್ವ್ ಆಲ್ ಯುವರ್ ಟ್ಯಾಕ್ಟಿಕ್ಸ್, ಆಲ್ ಯುವರ್ ಸ್ಟ್ರಾಟಜೀಸ್. ನೀವು ಏನೇನು ಕೆಲಸ ಮಾಡ್ತಿರಪ್ಪ ಅನ್ನೋದನ್ನು ಎಲ್ಲ ಏನು ಮಾಡ್ತಾರೋ ಆ ಹೊರಗುತ್ತಿಗೆ ಸಂಸ್ಥೆಯವರು ಇಲ್ಲಿ ನೋಡ್ತಿರ್ತಾರೆ. ಕರೆಕ್ಟ್? ಸೊ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅದೇ ಸೇಮ್ ಕೆಲಸವನ್ನು ಏನು ಮಾಡ್ತಾರೋ ತಮ್ಮ ಒಂದು ಸಂಸ್ಥೆಯಲ್ಲಿ ಯೂಸ್ ಮಾಡ್ಕೋಬೋದು, ಅಥವಾ ನಿಮ್ಮಲ್ಲಿ ಇರುವಂಥ ಒಂದು ಮಾಹಿತಿಯನ್ನು ಬೇರೆ ಒಂದು ಸಂಸ್ಥೆಯವರೊಂದಿಗೆ ಹಂಚ್ಕೋಬೋದು. ಸೊ ಏನು ಗ್ಯಾರಂಟಿ ಇಲ್ಲ, ಅವ್ರು ಹಚ್ಕೊಂಗಿಲ್ಲ ಅಂತ ಏನೂ ಗ್ಯಾರಂಟಿ ಇಲ್ಲ. ಸೊ ರಿಸ್ಕ್ ಇದೆ. ಕರೆಕ್ಟ್? ಯಾಕಂದರೆ ನಿಮ್ಮ ಇನ್ಫಾರ್ಮೇಷನ್, ನಿಮ್ಮ ಒಂದು ಕಂಪ್ನಿಯಲ್ಲಿ ಆಗುವಂಥ ಕಾರ್ಯವೈಖರಿಗಳ ಬಗ್ಗೆ ಬೇರೆಯವ್ರ ಸಂಸ್ಥೆಗೂ ಹೇಳ್ಬೋದು, ಅಥವಾ ಅವರೇ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ ನಿಮ್ಮಲ್ಲಿ ನೋಡ್ಕೊಂಡಿರೋಂಥ ಕೆಲಸಗಳನ್ನು ಅವರು ಕೂಡ ಮಾಡ್ಬೋದು. ಇದರಿಂದ ನಿಮಗೆ ಪರಿಣಾಮ ಆಗ್ತದೆ, ಇದರಿಂದ ನಿಮಗೆ ಲಾಸ್ ಆಗುವಂಥ ಚಾನ್ಸ್ ಅದ. ನಿಮಗೆ ಕಾಂಪಿಟೇಷನ್ ಅವ್ರು ಕೊಡ್ತಾರೋ, ನಿಮಗೊಬ್ಬರು ಕಾಂಪಿಟೇಟರ್ ಎಕ್ಸ್ಟ್ರಾ ಆಗ್ತಾರೋ ಇಲ್ಲೋ. ಸೊ ಅದಕ್ಕೆ ಏನು, ಹೊರಗುತ್ತಿಗೆ ಮಾಡೋದ್ರ ಒಂದಾಗುವಂಥ ಅಪಾಯ ಯಾವುದು? ಗೌಪ್ಯತೆ. ಅಂದರೆ ಗೌಪ್ಯತೆಯನ್ನು ಕಾಪಾಡಲು ಇಲ್ಲಿ ಸಾಧ್ಯವಿಲ್ಲ. ವಿ ಕೆನಾಟ್ ಮೇಂಟೈನ್ ಕಾನ್ಫಿಡೆನ್ಷಿಯಾಲಿಟಿ. ಕಾನ್ಫಿಡೆನ್ಷಿಯಾಲಿಟಿ ಅಂದರೆ ಏನು? ಸೀಕ್ರೆಟ್ ಅಂತ. ಕಾನ್ಫಿಡೆನ್ಸ್ ಅಂದರೆ ಸೀಕ್ರೆಟ್, SECRET, ಸೀಕ್ರೆಟ್. ಸೊ ಆ ಸೀಕ್ರೆಟ್ ನಾವು ಮೇಂಟೈನ್ ಮಾಡೋಕ್ಕೆ ಆಗಂಗಿಲ್ಲ. ಗೊತ್ತಾಯ್ತಾ? ನೆಕ್ಸ್ಟ್ ಪಾಯಿಂಟ್, ಸ್ವೆಟ್ ಶಾಪಿಂಗ್ ಅಂತ ಕರಿತೀವಿ. ಸ್ವೆಟ್ ಶಾಪಿಂಗ್ ಅಂದರೆ ಏನು? ಪರಿಶ್ರಮದ ಖರೀದಿ ಅಂತ. ನಾನು ಇಂಗ್ಲೀಷ್ನಲ್ಲಿ ಬರೆದಿದ್ದೀನಿ, ಕನ್ನಡದಲ್ಲಿ ಹೇಳಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿಕೊಂಡು ನೋಟ್ ಡೌನ್ ಮಾಡ್ಕೊರಿ. ಸ್ವೆಟ್ ಶಾಪಿಂಗ್. ಸ್ವೆಟ್ ಇದು ಸ್ವೀಟ್ ಅಲ್ಲ. ಸ್ವೀಟ್ ಅಂದರೆ ಏನು? SWEET ಅಂತ ಬರ್ತೈತಿ. ಸ್ವೀಟ್ ಅಲ್ಲ, ಇದು ಸ್ವೆಟ್. ಇದು ಬೇರೆ, ಇದು ಸ್ವೀಟ್. ಈ ಸ್ವೀಟ್ ಅನ್ನತಾ ಇಲ್ಲ ನಾನು. ಸ್ವೆಟ್ ಅಂದರೆ ಏನು? ಬೆವರು ಅಂತ. ಪರಿಶ್ರಮ ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ಏನು? ಪರಿಶ್ರಮದ ಖರೀದಿ ಅಂತ. ಸೊ ಸ್ವೆಟ್ ಅಂದರೆ ಏನು? ಮೂಲ ಭಾಷೆಯಲ್ಲಿ ಬೆವರು ಅಂತ ಕರಿತೀವಿ. ಗೊತ್ತಾ? ಅದು ಬೆವರಿಗೆ ನಾವೇನಂತೀವಿ ಇಂಗ್ಲೀಷ್ನಲ್ಲಿ? ಸ್ವೆಟ್ ಅಂತ ಕರಿತೀವಿ. ಸೊ ಪರಿಶ್ರಮದ ಖರೀದಿ ಅಂದರೆ ಏನು ರೀ ಸರ್? ಪರಿಶ್ರಮದ ಖರೀದಿ ಅಂದರೆ ಏನು? ಅದು ಯಾಕೆ ಇಲ್ಲಿ ಆತಂಕ ಆಗ್ತದೆ ಹೊರಗುತ್ತಿಗೆಯಲ್ಲಿ? ಯಾಕಪ್ಪ ಅಂದರೆ ಹೊರಗುತ್ತಿಗೆ ನಾವೇನು ಮಾಡ್ತೀವಿ? ಕೆಲಸವನ್ನು ಕೊಟ್ಟಿರ್ತೀವಿ. ಕರೆಕ್ಟಾ? ನಾವೇನು ಮಾಡ್ತೀವಿ ಅಂದರೆ ಹೊರಗುತ್ತಿಗೆ ಸಂಸ್ಥೆಯವರು ಕೆಲಸವನ್ನು ಕೊಟ್ಟಾಗ ಅವರ ಒಂದು ಕಾರ್ಯಕ್ಷಮತೆಯನ್ನು ನೋಡೋದಿಲ್ಲ, ಅವರ ಒಂದು ಸಾಮರ್ಥ್ಯವನ್ನು ನೋಡೋದಿಲ್ಲ. ಅದರ ಬದಲಾಗಿ ಏನು ಮಾಡ್ತೀವಿ? ಕಟ್ಟುನಿಟ್ಟಾಗಿ ಅವ್ರು ಕೆಲಸ ಮಾಡತಾರೋ ಇಲ್ಲೋ ಅನ್ನೋದನ್ನು ಅಷ್ಟನ್ನು ಚೆಕ್ ಮಾಡ್ತೀವಿ. ಕೊಟ್ಟಂಥ ಕೆಲಸ ಅವರು ಯಾವ ರೀತಿಯಲ್ಲಿ ಮಾಡ್ತಾಯಿದ್ದಾರೋ, ಕಟ್ಟುನಿಟ್ಟಾಗಿ ಅದನ್ನು ಪಾಲಿಸ್ತಾ ಇದ್ದಾರಲ್ಲ ಅಂತಂದು ಅಷ್ಟೇ ನೋಡ್ತೀವಿ ನಾವು. ಗೊತ್ತಾಯ್ತಾ? ಬಟ್ ಏನು ಮಾಡ್ತೀವಿ? ಅವರ ನಿರ್ವಹಣೆ, ಅವರ ಸಾಮರ್ಥ್ಯವನ್ನು ನಾವೇನು ಮಾಡ್ಬೋದು ಅಲ್ಲಿ ಲೆಕ್ಕಗೆ ಪರಿಗಣಿಸೋದಿಲ್ಲ. ಕರೆಕ್ಟಾ? ಆಮೇಲೆ ನಾವೇನು ಮಾಡ್ತೀವಿ? ಕನಿಷ್ಠ ವೆಚ್ಚದಲ್ಲಿ ಮಾನವ ಶಕ್ತಿಯನ್ನು ನಾವು ಪಡೆದುಕೊಳ್ಳುವಂಥ ಒಂದು ಯೋಜನೆಯನ್ನು ಮಾಡ್ತೀವಿ. ಕನಿಷ್ಠ ಶಕ್ತಿಯಲ್ಲಿ ಮಾನವ ಶಕ್ತಿ ಅಂದ್ರೇನು? ಹ್ಯೂಮನ್ ರಿಸೋರ್ಸಸ್.
ಅಂದರೆ ಲೇಬರ್ಸ್, ಮಾನವ ಶಕ್ತಿ ಅಂದ್ರೂ ಲೇಬರ್ಸ್, ಹ್ಯೂಮನ್ ರಿಸೋರ್ಸಸ್. ಎಷ್ಟು ಕಡಿಮೆ ಪ್ರೈಸ್ ಸಿಗ್ತದೋ ಅಷ್ಟು ಕಡಿಮೆ ಪ್ರೈಸಲ್ಲಿ ಹ್ಯೂಮನ್ ರಿಸೋರ್ಸನ್ನು ನಾವು ಪರ್ಚೇಸ್ ಮಾಡ್ತೀವಿ, ಅದರಿಂದ ಹೆಚ್ಚು ಲಾಭವನ್ನು ಗಳಿಸುವಂಥ ವಿಚಾರವನ್ನು ಮಾಡ್ತೀವಿ. ಬದಲಾಗಿ ಅವರು ಸಾಮರ್ಥ್ಯರದಾರೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡೋಂಗಿಲ್ಲ, ಅವರು ಕೆಲಸವನ್ನು ಯಾವ ರೀತಿ ಮಾಡ್ತಾರೋ ಅನ್ನೋದನ್ನು ಚೆಕ್ ಮಾಡೋಂಗಿಲ್ಲ, ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡ್ತಾರೋ ಇಲ್ಲೋ, ಇನ್ನೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಕ್ರಿಯಾಶೀಲರಾಗಿ ಅವ್ರು ಕೆಲಸ ಮಾಡ್ತಾರೋ ಅನ್ನೋದನ್ನು ನಾವು ಚೆಕ್ ಮಾಡೋದಿಲ್ಲ. ಅದರ ಬದಲಾಗಿ ಏನು ಮಾಡ್ತೀವಿ, ಕೊಟ್ಟಂಥ ಕೆಲಸ ಯಾರು ಮಾಡತ್ತಾರೆ ಇಲ್ಪ ಅನ್ನೋದನ್ನು ಅಷ್ಟೇ ಚೆಕ್ ಮಾಡ್ತೀವಿ. ಕಡಿಮೆ ವೆಚ್ಚದಲ್ಲಿ ನೀವೇನು ಮಾಡ್ತೀರಿ, ಮಾನವ ಶಕ್ತಿಗಳನ್ನು ಪರ್ಚೇಸ್ ಮಾಡ್ತೀರಿ. ಇದರಿಂದ ಏನಾಗ್ತದೆ, ಪರಿಣಾಮಕಾರಿಯಾಗಿ ಅವರು ಕೆಲಸ ಮಾಡೋಂಗಿಲ್ಲ. ಸೊ ಇದು ಒಂದು ಆತಂಕ ಅಂತ ನಾವು ಹೇಳ್ಬೋದು. ಯಾವುದು, ಸ್ವೆಟ್ ಶಾಪಿಂಗ್, ಪರಿಶ್ರಮದ ಖರೀದಿ ಅಂತ. ನೆಕ್ಸ್ಟ್ 3ನೇ ಪಾಯಿಂಟು ಎಥಿಕಲ್ ಕನ್ಸರ್ನ್ಸ್. ಏನು ಎಥಿಕಲ್ ಕನ್ಸರ್ನ್ಸ್? ಎಥಿಕಲ್ ಕನ್ಸರ್ನ್ಸ್ ಅಂದರೆ ಏನು, ನೈತಿಕತೆಯ ಆತಂಕ. ನೈತಿಕತೆಯ ಆತಂಕ. ನೈತಿಕತೆಯ ಆತಂಕ ಅಂದರೆ ಏನು? ಈಗ ನೀವು ಬಾಲ ಕಾರ್ಮಿಕರನ್ನು ನೋಡಿದಿರಿ, ಚೈಲ್ಡ್ ಲೇಬರ್ಸ್ ಅಂತ ಕರಿತೀವಿ ನಾವು. ಏನು ಚೈಲ್ಡ್ ಲೇಬರ್, ಅದಕ್ಕೊಂದು ಕಾನೂನು ಐತಿ, ಸಪ್ರೇಟವಾದ ಒಂದು ಕಾನೂನು ಐತಿ. ಬಾಲ ಕಾರ್ಮಿಕರನ್ನು ಕೆಲಸಕ್ಕಾಗಿ ಉಪಯೋಗಿಸೋದು ಕಾನೂನು ಬಾಹಿರ. ಇಟ್ ಈಸ್ ಔಟ್ ಆಫ್ ದಿ ಲಾ. ಇಟ್ ಈಸ್ ನಾಟ್ ಲೀಗಲ್, ಇಟ್ ಈಸ್ ಇಲ್ಲೀಗಲ್ ಟು ಯೂಸ್ ದಿ ಚಿಲ್ಡ್ರನ್ ಫಾರ್ ಯುವರ್ ವರ್ಕ್. ಅದೇ ರೀತಿ ನಾವು ಮಹಿಳೆಗಳನ್ನು ಕೂಡ ನಾವೇನು ಮಾಡ್ತೀವಿ, ಕೆಲಸಕ್ಕೆ ಹಚ್ತೀವಿ. ಮಹಿಳೆಗಳನ್ನು ಮಹಿಳೆಯರನ್ನು ನಾವೇನು ಮಾಡ್ತೀವಿ, ಕೆಲಸಕ್ಕೆ ಹಚ್ತೀವಿ. ಮಹಿಳೆಯರಾಗಿರ್ಬೋದು, ಬಾಲ ಕಾರ್ಮಿಕರಾಗಿರ್ಬೋದು. ಆಮೇಲೆ ಇಲ್ಲಿ ಏನು ಮಾಡ್ತೀವಿ, ನಮ್ಮ ಒಂದು ವೆಚ್ಚ ಕಡಿಮೆ ಆಗಲಿಪ್ಪ ಅಂತಂದು ಉತ್ಪಾದನೆ ವೆಚ್ಚ ಅಥವಾ ಕಾರ್ಮಿಕರ ನಾವು ಏನು ವೆಚ್ಚವನ್ನು ಕೊಡ್ತೀವಲ್ಲ, ಅವ್ರಿಗೆ ಸಂಬಳವನ್ನು ಕೊಡ್ತೀವಿ, ಕೂಲಿಯನ್ನು ಕೊಡ್ತೀವಿ. ಆ ಕೂಲಿ ಅಥವಾ ವೆಚ್ಚ ಕಡಿಮೆ ಆಗೋ ಸಲುವಾಗಿ ನಾವೇನು ಮಾಡ್ತೀವಿ, ಬಾಲ ಕಾರ್ಮಿಕರನ್ನು ಅಪಾಯಿಂಟ್ ಮಾಡ್ಕೋತೀವಿ. ಆಮೇಲೆ ಅದೇ ರೀತಿ ಮಹಿಳೆಯರನ್ನು ಕೂಡ ನಾವು ಅಪಾಯಿಂಟ್ ಮಾಡ್ಕೋತೀವಿ. ಕರೆಕ್ಟಾ? ಸೊ ಮಹಿಳೆಯರನ್ನು ಅಪಾಯಿಂಟ್ ಮಾಡ್ಕೊಂಡಾಗ, ಬಾಲ ಕಾರ್ಮಿಕರನ್ನು ಅಪಾಯಿಂಟ್ ಮಾಡ್ಕೊಂಡಾಗ ಲಿಂಗ ತಾರತಮ್ಯ ಮಾಡಿಕೊಂಡು ನಾವೇನು ಮಾಡ್ತೀವಿ, ಲಿಂಗ ತಾರತಮ್ಯ ಅಥವಾ ಲಿಂಗದ ಆಧಾರದ ಮೇಲೆ ಅವರಿಗೆ ಕೂಲಿಯನ್ನು ಕೂಡ ಕಡಿಮೆ ಕೊಡ್ತೀವಿ. ಕರೆಕ್ಟಾಗಿ? ಈಗ ಪುರುಷರಿಗೆ ಕಂಪೇರ್ ಮಾಡಿದಾಗ, ಬಾಲ ಕಾರ್ಮಿಕರಿಗೆ ಕಂಪೇರ್ ಮಾಡಿದಾಗ, ಮಹಿಳೆಯರಿಗೆ ಕಂಪೇರ್ ಮಾಡಿದಾಗ ನೋಡ್ರಿ ನೀವು, ಕೂಲಿ ಯಾರಿಗೆ ಹೆಚ್ಚಿರ್ತದೆ, ಪುರುಷರಿಗೆ ಹೆಚ್ಚಿರ್ತದೆ. ಅದರ ಬದಲಾಗಿ ನಾವೇನು ಮಾಡಿ, ಬಾಲ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಕಡಿಮೆ ಕೂಲಿಯನ್ನು ಕೊಡ್ತೀವಿ. ಸೊ ಇದು ನೈತಿಕತೆ ಅಂತ ಹೇಳ್ತೀವಿ ನಾವು. ನಮ್ಮ ಒಂದು ಲಾಭಕ್ಕಾಗಿ ಕಡಿಮೆ ವೆಚ್ಚದಲ್ಲಿ ನಮಗೆ ಕಡಿಮೆ ವೆಚ್ಚ ಮಾಡೋ ಸಲುವಾಗಿ ಅಥವಾ ನಮ್ಮ ಒಂದು ವೆಚ್ಚ ಕಡಿಮೆ ಮಾಡೋ ಸಲುವಾಗಿ ನಾವೇನು ಮಾಡ್ತೀವಿ, ಬಾಲ ಕಾರ್ಮಿಕರಿಗೆ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಅಮೌಂಟ್ ನಾವು ಕಡಿಮೆ ಕೊಡ್ತೀವಿ, ಪಗಾರ ಕಡಿಮೆ ಕೊಡ್ತೀವಿ. ಯಾವ ಕಾರಣಕ್ಕಾಗಿ? ನಮ್ಮ ಲಾಭಕ್ಕಾಗಿ. ಸೊ ಇದು ನೈತಿಕತೆ ನಾವು ಕರೆಯಂಗಿಲ್ಲ. ಇಟ್ ಈಸ್ ನಾಟ್ ಎಥಿಕಲ್ ಟು ಗಿವ್ ದಿ ಚಿಲ್ಡ್ರನ್ ದಿ ವರ್ಕ್ ಆ್ಯಂಡ್ ಗಿವ್ ದೆಮ್ ಲೆಸ್ ಸ್ಯಾಲ್ರಿ. ಇಟ್ ಈಸ್ ಕಂಪ್ಲೀಟ್ಲಿ ಅನ್ಎಥಿಕಲ್. ನೆಕ್ಸ್ಟ್ 4th ಪಾಯಿಂಟ್ ಬಂದುಬಿಟ್ಟು ರೆಸೆಂಟ್ಮೆಂಟ್ ಇನ್ ಹೋಮ್ ಕಂಟ್ರೀಸ್ ಅಂತ. ಏನು ರೆಸೆಂಟ್ಮೆಂಟ್ ಇನ್ ಹೋಮ್ ಕಂಟ್ರೀಸ್ ಅಂತ ಕರಿತೀವಿ. ಅಂದರೆ ಏನು, ಮಾತೃ ದೇಶಗಳಲ್ಲಿ ವಿರೋಧ ಅಂತ. ಮಾತೃ ದೇಶಗಳಲ್ಲಿ ಯಾಕೆ ವಿರೋಧ ಆಗ್ತದೆ ನೋಡಿರಿ, ಹೊರಗುತ್ತಿಗೆ ನಾವೇನು ಮಾಡ್ತೀವಿ ಅಂದರೆ ವಿಶೇಷವಾಗಿ ಹೊರಗಿನ ದೇಶದವ್ರಿಗೆ ಕೊಡ್ತೀವಿ. 4ನೇ ಪಾಯಿಂಟ್, ಮಾತೃ ದೇಶದಲ್ಲಿ ವಿರೋಧ. ಹೊರಗುತ್ತಿಗೆಯನ್ನು ನಾವು ಒಂದು ಬೇರೆ ದೇಶದವ್ರಿಗೆ ಕೊಡ್ತೀವಿ, ವಿಶೇಷವಾಗಿ ಹೊರಗಿನ ದೇಶದವ್ರಿಗೆ ಕೊಡ್ತೀವಿ. ಹೊರಗಿನ ದೇಶದವ್ರಿಗೆ ಕೊಡ್ತಾ ಇದ್ದೀವಿ, ಇದರ ಅರ್ಥ ಏನಾಗ್ತದೆ, ಇಲ್ಲಿ ಹೊರಗುತ್ತಿಗೆ ಕೆಲಸವನ್ನು ಹೊರಗಿನ ದೇಶದವ್ರಿಗೆ ಕೊಡ್ತಾ ಇದ್ದೀವಿ ಅಂದರೆ ಇದರ ಅರ್ಥ ನಮ್ಮಲ್ಲಿರುವಂಥ ಉದ್ಯೋಗಗಳು ಮತ್ತು ನೌಕರಿಗಳನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ. ನಮ್ಮಲ್ಲಿರುವಂಥ ಉದ್ಯೋಗ ಮತ್ತು ನೌಕರಿಗಳನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಮಾರಾಟ ಮಾಡ್ತಾ ಇದ್ದೀವಿ. ಇದರ ಅರ್ಥ ಏನಾಗ್ತದೆ, ಈಗ ಆ ಒಂದು ದೇಶದಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾವು ಭಾರತ ದೇಶ ಅಂತ ತಿಳ್ಕೊಣ. ನಮ್ಮ ಭಾರತ ದೇಶ ಮಾತೃ ದೇಶ. ಬೇರೆ ದೇಶದಾಗ ಏನು ಮಾಡ್ತೀವಿ, ನಮ್ಮ ದೇಶದವ್ರು ಏನು ಮಾಡ್ತಾರೆ, ಬೇರೆ ದೇಶದವ್ರಿಗೆ ಹೊರಗುತ್ತಿಗೆ ಕೆಲಸವನ್ನು ಕೊಡ್ತಾರೆ. ಸೊ ಇಲ್ಲಿನ ಪರಿಸ್ಥಿತಿ ಏನಾಗ್ತದೆ, ಈಗ ನಿರುದ್ಯೋಗ ಸಮಸ್ಯೆ ಎದುರಾಗಬೇಕಾಗ್ತದೆ. ಏನು, ನಿರುದ್ಯೋಗ ಸಮಸ್ಯೆನ ನಾವು ಎದುರಿಸ್ತೀವಿ. ಕರೆಕ್ಟಾ? ಸೊ ನಿರುದ್ಯೋಗ ಸಮಸ್ಯೆ ಆದಾಗ ಏನಾಗ್ತದೆ, ಆ ಒಂದು ಕಾರಣದಿಂದ ಅಲ್ಲಿ ಮಾತೃ ದೇಶದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಏನು ಮಾಡ್ತಾರಪ್ಪ ಅಂದ್ರೆ ಅದಕ್ಕೆ ವಿರೋಧ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೊರಗುತ್ತಿಗೆಯಿಂದ ಆಗುವಂಥ ಮತ್ತೊಂದು ಆತಂಕ ಯಾವುದು, ಮಾತೃ ದೇಶದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅಲ್ಲಿನ ಉದ್ಯೋಗಗಳು ಮತ್ತು ನೌಕರಿಗಳನ್ನು ನೀವೇನು ಮಾಡ್ತೀರಿ, ಮಾರಾಟ ಮಾಡ್ತೀರಿ. ಅಲ್ಲೇ ನೀವು ಮಾತೃ ದೇಶದಲ್ಲಿ ಯಾವುದಾದ್ರು ಒಂದು ಕಂಪ್ನಿ ಕೊಟ್ರಂದ್ರೆ ಏನಾಗಂಗಿಲ್ಲ, ಅಲ್ಲೇನಾಗ್ತದೆ, ನಿರುದ್ಯೋಗ ಸಮಸ್ಯೆ ಬರೋಂಗೇ ಇಲ್ಲ. ಯಾಕಂದರೆ ಎಲ್ಲರೂ ಪ್ರತಿಯೊಬ್ಬರು ಉದ್ಯೋಗ ಸಿಕ್ಕಂಗೆ ಆಗ್ತದೆ. ಬಟ್ ನೀವೇನು ಮಾಡ್ತೀರಿ, ಬೇರೆ ದೇಶದಲ್ಲಿ ಕೆಲಸ ಕೊಡುವುದರಿಂದ ನಿಮ್ಮ ಒಂದು ದೇಶದಲ್ಲಿ ಅಥವಾ ಮಾತೃ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಗೊತ್ತಾಯ್ತಾ? ಸೊ ಇಷ್ಟು 4 ಪಾಯಿಂಟ್ ಯಾವಕ್ಕೆ ಸಂಬಂಧ ಬರ್ತದೆ, ಹೊರಗುತ್ತಿಗೆ ಆತಂಕಗಳು ಅಂತ ಕರಿತೀವಿ. ಕನ್ಸರ್ನ್ಸ್ ಓವರ್ ಔಟ್ಸೋರ್ಸಿಂಗ್ ಅಂತ. ಸೊ ಈ ಲಾಸ್ಟ್ ಕಾನ್ಸೆಪ್ಟ್ ಇಲ್ಲಿಗೆ ಮುಕ್ತ ಆಗ್ತದೆ. ನಿಮ್ಮ ಒಂದು ಯಾವುದು 5ನೇ ಚಾಪ್ಟರ್ ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್, ವ್ಯವಹಾರದ ಉದಯಿಸುತ್ತಿರುವ ಅನ್ನೋ ಪದ್ಧತಿಗಳ ಚಾಪ್ಟರ್ ಇಲ್ಲಿಗೆ ಮುಕ್ತಾಯ. ಇಲ್ಲಿ ಏನು ಕಲ್ತಿದ್ದೀವಿ, 2 ಭಾಗವನ್ನು ಕಲ್ತಿದ್ದೀವಿ. ಒಂದು ಈ ವ್ಯವಹಾರ, ಈ ಬಿಸ್ನೆಸ್, ಮತ್ತೊಂದು ಔಟ್ಸೋರ್ಸಿಂಗ್, ಹೊರಗುತ್ತಿಗೆ ಅಂತ ಕಲ್ತಿದ್ದೀವಿ. ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು 6ನೇ ಚಾಪ್ಟರ್ ನಿಮ್ಮ ಒಂದು ಈ ವರ್ಷದ ಸಿಲೆಬಸ್ಗೆ ಇಲ್ಲ. ಯಾವುದು, ಸಾಮಾಜಿಕ ಹೊಣೆಗಾರಿಕೆ ಮತ್ತು ವ್ಯವಹಾರದ ನೈತಿಕತೆ ಅಂತ ಬರ್ತದೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್ ಎಥಿಕ್ಸ್ ಈಸ್ ನಾಟ್ ಇನ್ ಯುವರ್ ಸಿಲೆಬಸ್ ಫಾರ್ ದಿಸ್ ಇಯರ್. ಅದು ಬಿಟ್ಟು 7ನೇ ಅಧ್ಯಾಯ ಯಾವುದು, ಭಾಗ 2 ಅಂತ ಬರ್ತದೆ. 2ನೇ ಭಾಗದಲ್ಲಿ 7ನೇ ಅಧ್ಯಾಯ ಕಂಪನಿಯ ಸ್ಥಾಪನೆ, ಫಾರ್ಮೇಷನ್ ಆಫ್ ಕಂಪನಿ ಅನ್ನೋ ಒಂದು ಚಾಪ್ಟರ್ನ ನಾವು ಈಗ ಸ್ಟಾರ್ಟ್ ಮಾಡ್ತೀನಿ. ಓಕೆ.
ಸ್ಟಾರ್ಟ್ ಮಾಡೋಣ ಈಗ ನಾವು ಫಾರ್ಮೇಷನ್ ಆಫ್ ಕಂಪ್ನಿಯನ್ನು. ಸೊ 7ನೇ ಚಾಪ್ಟರ್ ಬಂದುಬಿಟ್ಟು ಯಾವುದು ಒಂದು ಫಾರ್ಮೇಷನ್ ಆಫ್ ಕಂಪ್ನಿ ಅಂತ. ಯಾವುದು ಫಾರ್ಮೇಷನ್ ಆಫ್ ಕಂಪ್ನಿ ಚಾಪ್ಟರ್ ನಂಬರ್ 7. ಸೊ ಚಾಪ್ಟರ್ ನಂಬರ್ 7 ಅಂದ್ರೇನು ಬುಕ್ ನಂಬರ್ 2 ಆಗೈತಿದೆ. ಯಾವುದು ಭಾಗ 2 ಪಾರ್ಟ್ 2 ಭಾಗ 2 ಬಂದುಬಿಟ್ಟು ಯಾವುದಪ್ಪ ಅಂದರೆ ಕಾರ್ಪೊರೇಟ್ ಸಂಘಟನೆ, ಹಣಕಾಸು ಮತ್ತು ವ್ಯಾಪಾರ ಅಂತ. ಕಾರ್ಪೊರೇಟ್ ಆರ್ಗನೈಸೇಷನ್, ಫೈನಾನ್ಸ್ ಆ್ಯಂಡ್ ಟ್ರೇಡ್. ದಿಸ್ ಈಸ್ ಪಾರ್ಟ್ 2 ಇನ್ ಯುವರ್ ಫಸ್ಟ್ ಇಯರ್ BUC ಬಿಸ್ನೆಸ್ ಸ್ಟಡಿ ಸಿಲೆಬಸ್. ಇನ್ ದ್ಯಾಟ್ ದಿ ಚಾಪ್ಟರ್ ನಂಬರ್ 7 ಅಧ್ಯಾಯ 7. 6ನೇ ಚಾಪ್ಟರ್ನ ಬಿಟ್ಟಿದ್ದೀವಿ ನಾವು. 6ನೇ ಚಾಪ್ಟರ್ನ ಯಾಕೆ ಬಿಟ್ಟಿದ್ದೀವಿ? ನಿಮ್ಮ ಈ ವರ್ಷದ ಸಿಲೆಬಸ್ನಲ್ಲಿ ಆ ಒಂದು ಚಾಪ್ಟರ್ ಇಲ್ಲ. ವ್ಯವಹಾರದ ಸಾಮಾಜಿಕ ಜವಾಬ್ದಾರಿಗಳು ಮತ್ತು ವ್ಯವಹಾರದ ನೈತಿಕತೆ ಅಂತ ಕರಿತೀವಿ ನಾವು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಆ್ಯಂಡ್ ಎಥಿಕ್ಸ್ ಆಫ್ ಬಿಸ್ನೆಸ್ ಅನ್ನೋ ಒಂದು ಚಾಪ್ಟರ್ನ ಬಿಟ್ಟಿದ್ದೀವಿ. ಬಿಕಾಸ್ ಈ ವರ್ಷದ ಸಿಲೆಬಸ್ನಲ್ಲಿ ಆ ಒಂದು ಚಾಪ್ಟರ್ ಇಲ್ಲ. ಸೊ ಈಗ ಭಾಗ 2 7ನೇ ಚಾಪ್ಟರ್ ಅಧ್ಯಾಯ 7 ದಟ್ ಈಸ್ ಫಾರ್ಮೇಷನ್ ಆಫ್ ಕಂಪನಿ. ಕಂಪನಿಯ ಸ್ಥಾಪನೆ ನೋಡಿರಿ. ಕಂಪನಿ ಬಗ್ಗೆ ನೀವು 2ನೇ ಅಧ್ಯಾಯದಲ್ಲಿ ಕಲ್ತಿದ್ದೀವಿ. 2ನೇ ಅಧ್ಯಾಯ ಯಾವುದು? ವ್ಯವಹಾರ ಸಂಘಟನೆಯ ಪ್ರಕಾರ ಅಂತ. ವ್ಯವಹಾರ ಸಂಘಟನೆಯ ಪ್ರಕಾರ ಬಿಸ್ನೆಸ್ ಆರ್ಗನೈಸೇಷನ್ಸ್, forms of business organizations. In second chapter that is forms of business organization. In that chapter you have learnt about the company. ಖಾಸಗಿ ಕಂಪನಿ, ಸಾರ್ವಜನಿಕ ಕಂಪನಿಯಲ್ಲಿ ಏನಿರ್ತದೆ, ಖಾಸಗಿ ಮತ್ತು ಸಾರ್ವಜನಿಕ ಕಂಪನಿಗೆ ಇರುವಂಥ ವ್ಯತ್ಯಾಸಗಳನ್ನು ನಾವು ಸಂಕ್ಷಿಪ್ತವಾಗಿ ಇಲ್ಲಿ ಕಲ್ತಿದ್ದೀವಿ. ಸೊ ಈ ಒಂದು ಚಾಪ್ಟರ್ನಲ್ಲಿ ವಿವರವಾಗಿ ನಾವು ಕಂಪನಿ ಬಗ್ಗೆ ಕಲಿಯೋಣ. ಇಲ್ಲಿ ವಿಶೇಷವಾಗಿ ನಾವು ಯಾವುದರ ಮೇಲೆ ಗಮನವನ್ನು ಹರಿಸ್ತೀವಿ ಅಂದರೆ ಕಂಪನಿಯನ್ನು ಯಾವ ರೀತಿ ಸ್ಥಾಪನೆ ಮಾಡ್ತೀವಿ, ಕಂಪನಿಯನ್ನು ಹೇಗೆ ಸ್ಥಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಚಾಪ್ಟರ್ನಲ್ಲಿ ಕಲಿಯೋಣ. ಈಗ ನೋಡಿರಿ, ವಿಶೇಷವಾಗಿ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ನಾವು ಪ್ರಾರಂಭಿಸಬೇಕಾದ್ರೆ ನಮಗೆ ಇತರ ಅವಶ್ಯಕತೆ ಬರ್ತದೆ. ಫಸ್ಟ್ ಬಂಡವಾಳದ ಅವಶ್ಯಕತೆ. ಯಾವುದು? ಬಂಡವಾಳದ ಅವಶ್ಯಕತೆ ಅಂತ. ದಟ್ ಈಸ್ ದಿ ರಿಕ್ವೈರ್ಮೆಂಟ್ ಆಫ್ ಕ್ಯಾಪಿಟಲ್. ಈಗ ಕ್ಯಾಪಿಟಲ್ ಅಂದರೆ ಏನು, ಬಂಡವಾಳ ಅಂದರೆ ಏನು, ಇದರ ಅರ್ಥ ಹಣ. ಸೊ ಹಣಕಾಸು ನಮಗೆ ಬೇಕಾ? ಯಾವುದೇ ಒಂದು ವ್ಯವಹಾರ ಸ್ಟಾರ್ಟ್ ಮಾಡಬೇಕಂದ್ರೆ ನಮಗೆ ಹಣಕಾಸು ಬೇಕಾಗ್ತದೆ. ಸೊ ದೊಡ್ಡ ವ್ಯವಹಾರಗಳನ್ನು ಪ್ರಾರಂಭಿಸಬೇಕಾದ್ರೆ ದೊಡ್ಡ ಮೂಲದಲ್ಲಿ ಅಥವಾ ದೊಡ್ಡ ಒಂದು ಲೆವೆಲ್ ಇನ್ ಅ ಬಿಗರ್ ಲೆವೆಲ್ ವಿ ನೀಡ್ ಮೋರ್ ಅಮೌಂಟ್. ಕರೆಕ್ಟಾ? ಸೊ ಆ ಅಮೌಂಟ್ ಬೇಕಾದರೆ, ಯಾವೊಂದು ದೊಡ್ಡ ಬಂಡವಾಳ ಬೇಕಾದರೆ ನಾವೇನು ಮಾಡ್ತೀವಿ ಅಂದರೆ ವಿಶೇಷವಾಗಿ ಕಂಪನಿಯನ್ನು ಸ್ಥಾಪನೆ ಮಾಡುವಂಥ ಯೋಚನೆಯನ್ನು ಮಾಡ್ತೀವಿ. ವಿ ಸ್ಟಾರ್ಟ್ ಅ ಕಂಪ್ನಿ. ಯಾಕೆ ನಾವು ಕಂಪ್ನಿಯನ್ನು ಸ್ಥಾಪನೆ ಮಾಡ್ಬೋದು ಇಲ್ಲಿ? ಬಿಕಾಸ್ ನಾವೇನು ಮಾಡ್ಬೋದು, ಸಾರ್ವಜನಿಕರಿಂದ ಬಂಡವಾಳವನ್ನು ಕಲೆಕ್ಟ್ ಮಾಡ್ಕೋಬೋದು. ವಿ ಕ್ಯಾನ್ ಕಲೆಕ್ಟ್ ದಿ ಕ್ಯಾಪಿಟಲ್ ಫ್ರಮ್ ದಿ ಪಬ್ಲಿಕ್. ಸೊ ಆ ಒಂದು ಪಬ್ಲಿಕ್ ಅದು ಸಾರ್ವಜನಿಕರಿಂದ ಬಂಡವಾಳವನ್ನು ನಾವೇನು ಕಲೆಕ್ಟ್ ಮಾಡ್ತೀವಿ, ಅದರಿಂದ ನಿಮಗೆ ಹಣಕಾಸಿನ ಮೂಲಗಳು ದೊರೆಯುವಂಥ ಸಾಧ್ಯತೆ ಭಾಳ ಇರ್ತಾವೆ. ಸೊ ಹಣಕಾಸು ಬರುವಂಥ ಲೆವೆಲ್ ಕೂಡ ಹೆಚ್ಚಿರ್ತದೆ. ಆಮೇಲೆ ಇಲ್ಲಿ ಫಾರ್ಮೇಷನ್ ಆಫ್ ಕಂಪನಿಯನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ, ಕಂಪನಿಯನ್ನು ಒಂದು ಸ್ಥಾಪನೆ ಮಾಡಬೇಕಾದ್ರೆ, ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ 4 ಹಂತಗಳನ್ನು ನಾವು ನೋಡ್ಕೋಬೇಕಾಗ್ತದೆ. ಎಷ್ಟು? 4 ಹಂತಗಳು. ಇಲ್ಲಿ ನಿಮ್ಮ ಬೋರ್ಡ್ ಮೇಲೆ ಕಾಣ್ತಾ ಇದೆ, ಸ್ಟೇಜಸ್ ಆಫ್ ಫಾರ್ಮೇಷನ್ ಅಂತ ಕರಿತೀವಿ ನಾವು. ಏನು? ಸ್ಟೇಜಸ್ ಆಫ್ ಫಾರ್ಮೇಷನ್. ಕಂಪನಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ 4 ಹಂತಗಳನ್ನು ನೀವು ಪಾಸ್ ಮಾಡಿ ಸ್ಟಾರ್ಟ್ ಮಾಡಬೇಕಾಗ್ತದೆ. ಸೊ ಈ ಚಾಪ್ಟರ್ನಲ್ಲಿ ಪ್ರತಿಯೊಂದು ಹಂತನ ನಾವೇನು ಮಾಡ್ಬೋದು, ವಿವರವಾಗಿ ಕಲ್ತ್ಕೊತ ಹೋಗಬೇಕು. ಫಸ್ಟ್ ಬರೋದು ಪ್ರಮೋಷನ್ ಅಂತ. ಯಾವುದು? ಪ್ರಮೋಷನ್ ಅಂದ್ರೇನು? ಪ್ರವರ್ತನೆ ಅಂತ. ಸೊ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ, ಅಲ್ಲಿ ಪ್ರವರ್ತಕರು ಅಂತ ಬರ್ತಾರೆ. ಯಾರು? ಪ್ರವರ್ತಕರು ಅಂತ ಕರಿತೀವಿ ನಾವು. ಏನು? ಪ್ರಮೋಟರ್ಸ್. ದೇ ಆರ್ ಕಾಲ್ಡ್ ಆಸ್ ಪ್ರಮೋಟರ್ಸ್. ಸೊ ಪ್ರಮೋಟರ್ಸ್ ಅಂದರೆ ಯಾರು? ಒಂದು ಕಂಪನಿಯನ್ನು ಸ್ಥಾಪನೆ ಮಾಡುವಂಥ ಐಡಿಯಾ ಇಟ್ಕೊಂಡವರು, ಒಂದು ಉದ್ದೇಶ ಇಟ್ಕೊಂಡವರು. ಈ ಕಂಪ್ನಿಯನ್ನು ನಾನು ಸ್ಥಾಪನೆ ಮಾಡಬೇಕಪ್ಪ, ಎಲ್ಲ ಸ್ಟೇಜಸ್ಗಳಲ್ಲಿ ನಾನು ಪಾರ್ ಮಾಡಿಕೊಂಡು ನನ್ನ ಕಂಪ್ನಿಯನ್ನು ಪ್ರಾರಂಭಿಸಬೇಕಪ್ಪ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಯಾರು ಮೂಲವಾಗಿ ಕಂಪ್ನಿಯನ್ನು ಸ್ಥಾಪನೆ ಮಾಡುವಂಥ ಉದ್ದೇಶ ಇಟ್ಕೊಂಡಿರ್ತಾರಲ್ಲ ಅವ್ರು ನಾವೇನು ಕರಿತೀವಿ? ಪ್ರವರ್ತಕರು ಅಂತ ಕರಿತೀವಿ. ದೇ ಆರ್ ಕಾಲ್ಡ್ ಆಸ್ ಪ್ರಮೋಟರ್ಸ್ who have the idea to start the business. ಸೊ ಫಸ್ಟ್ ಸ್ಟೇಜ್ ಬರೋದೇ ಪ್ರಮೋಷನ್ ಅಂತ. ಸೊ ಪ್ರಮೋಷನ್ ಅಂದ್ರೇನು? ಪ್ರವರ್ತನೆ ಅಂತ. 2ನೇ ಸ್ಟೇಜ್ ಬಂದುಬಿಟ್ಟು ಇನ್ಕಾರ್ಪೊರೇಷನ್. ಯಾವುದು? ಇನ್ಕಾರ್ಪೊರೇಷನ್, ನೋಂದಣಿ ಅಂತ ಕರಿತೀವಿ. 3ನೇದು ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್, ಬಂಡವಾಳ ಸಂಗ್ರಹಣೆ. 4ನೇದು ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ಅಂದರೆ ಕನ್ನಡದಲ್ಲಿ ಏನು? ವ್ಯವಹಾರವನ್ನು ಪ್ರಾರಂಭಿಸುವುದು. ಪ್ರಮೋಷನ್, ಪ್ರವರ್ತನೆ, ಇನ್ಕಾರ್ಪೊರೇಷನ್, ನೋಂದಣಿ, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್, ಬಂಡವಾಳ ಸಂಗ್ರಹಣೆ, ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್, ವ್ಯವಹಾರವನ್ನು ಪ್ರಾರಂಭಿಸುವುದು. ಸೊ ಇವು 4 ಹಂತಗಳನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ವಿವರವಾಗಿ ಪ್ರತಿಯೊಂದು ಹಂತಗಳಲ್ಲಿ ಏನೇನು ಬರ್ತದೆ, ಏನೇನು ಬರುವುದಿಲ್ಲ ಅನ್ನೋದನ್ನು ಚೆಕ್ ಅಭ್ಯಾಸ ಮಾಡ್ಕೊತ ಹೋಗಬೇಕು. ಸೊ ಫಸ್ಟ್ ಸ್ಟೇಜ್ ಯಾವುದು? ಪ್ರಮೋಷನ್ ಬಗ್ಗೆ. ಸೊ ಈ ಒಂದು 4 ಹಂತಗಳನ್ನು ಸ್ಟಡಿ ಮಾಡೋಕ್ಕಿಂತ ಮುಂಚೆ
ಖಾಸಗಿ ಕಂಪ್ನಿ ಮತ್ತು ಸಾರ್ವಜನಿಕ ಕಂಪ್ನಿಗಳಲ್ಲಿ ಈ 4 ಹಂತಗಳನ್ನು ಪಾಲಿಸಬೇಕಂತ ಏನಿಲ್ಲ. ಸಾರ್ವಜನಿಕ ಕಂಪ್ನಿಗಳಲ್ಲಿ ಈ 4 ಹಂತಗಳನ್ನು ಯಾವುವು? ಇವು 4 ಹಂತಗಳನ್ನು ಪ್ರವರ್ತನೆ, ನೋಂದಣಿ, ಬಂಡವಾಳ ಸಂಗ್ರಹಣೆ, ವ್ಯವಹಾರ ಪ್ರಾರಂಭಿಸುವುದು. ಸೊ ಈ 4 ಹಂತಗಳನ್ನು ನೀವು ಸಾರ್ವಜನಿಕ ಕಂಪ್ನಿಯಲ್ಲಿ ಕಡ್ಡಾಯವಾಗಿ ಪಾಲಿಸಲೇಬೇಕು. ಬಟ್ ಖಾಸಗಿ ಕಂಪ್ನಿ ಇದ್ದಾಗ, ಖಾಸಗಿ ಕಂಪ್ನಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಂದರೆ, ಖಾಸಗಿ ಕಂಪ್ನಿಯನ್ನು ನೀವು ಪ್ರಾರಂಭಿಸ್ತಾ ಇದ್ದೀರಂದರೆ 2 ಹಂತಗಳು ಸಾಕು ನಮಗೆ. ಯಾವುವು? ಇವು 2 ಹಂತಗಳು ಸಾಕು. ಯಾವುವು? ಪ್ರವರ್ತನೆ ಮತ್ತು ನೋಂದಣಿ, ಪ್ರಮೋಷನ್ ಆ್ಯಂಡ್ ಇನ್ಕಾರ್ಪೊರೇಷನ್ ಸ್ಟೇಜ್. 2 ಸ್ಟೇಜಸ್ ಆರ್ ಇನಫ್ ಟು ಸ್ಟಾರ್ಟ್ ದಿ ಪ್ರೈವೇಟ್ ಕಂಪ್ನಿ. ಯಾಕಪ್ಪ ಅಂದರೆ ನಾವು ಪ್ರೈವೇಟ್ ಕಂಪ್ನಿ ಮತ್ತು ಪಬ್ಲಿಕ್ ಕಂಪ್ನಿಯ ಡಿಫ್ರೆನ್ಸ್ ಕಲಿಬೇಕಾದ್ರೆ, ಖಾಸಗಿ ಮತ್ತು ಸಾರ್ವಜನಿಕ ಕಂಪ್ನಿಯ ಬಗ್ಗೆ ಒಂದು ಡಿಫ್ರೆನ್ಸನ್ನು ನಾವು ಕಲಿಬೇಕಾದ್ರೆ ಅಲ್ಲಿ ಕಲ್ತಿದ್ವಿ ನೋಡ್ರಿ. ಖಾಸಗಿ ಕಂಪ್ನಿಯವರು ವಂತಿಕೆ ನೀಡುವಂತಿಲ್ಲ. ಖಾಸಗಿ ಕಂಪ್ನಿಯವರು ಬಂಡವಾಳಕ್ಕೆ ಆಹ್ವಾನ ಮಾಡುವಂಥ ವಂತಿಕೆಯನ್ನು ನೀಡೋಂಗಿಲ್ಲ. ಸಬ್ಸ್ಕ್ರಿಪ್ಷನ್. ದಿ ಪ್ರೈವೇಟ್ ಕಂಪ್ನಿ ಡು ನಾಟ್ ಹ್ಯಾವ್, ಇಟ್ ಮೀನ್ಸ್ ಲೀಗಲಿ ದೇ ಕೆನಾಟ್ ಇನ್ವೈಟ್ ಫಾರ್ ದಿ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ದೇರ್ ಕ್ಯಾಪಿಟಲ್. ಖಾಸಗಿ ಕಂಪ್ನಿಯವರು ಸಾರ್ವಜನಿಕರಿಂದ ಬಂಡವಾಳ ಕಲೆ ಹಾಕುವಂತಿಲ್ಲ. ಗೊತ್ತಾಯ್ತಾ? ಆಮೇಲೆ ಸಾರ್ವಜನಿಕ ಕಂಪ್ನಿಯವರು ಏನು ಮಾಡಬೇಕು? ಬಂಡವಾಳವನ್ನು ಕಲೆಕ್ಟ್ ಮಾಡಲೇಬೇಕು. ಸೊ ಅದ್ರ ಸಲುವಾಗಿ ಈ ಒಂದು 3ನೇ ಸ್ಟೇಜ್ ಬರ್ತದೆ. ಯಾವುದು? 3ನೇ ಸ್ಟೇಜ್ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್. ಖಾಸಗಿ ಕಂಪನಿಯವರು ಪರಿಚಯ ಪತ್ರ ಕೊಡುವಂತಿಲ್ಲ. ಇದನ್ನು ನಾವು ಸೆಕೆಂಡ್ ಚಾಪ್ಟರ್ನಲ್ಲಿ ಕಲ್ತಿದ್ವಿ ನೋಡ್ರಿ. ವ್ಯವಹಾರ ಸಂಘಟನೆ ಪ್ರಕಾರಗಳಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ಕಂಪನಿಯ ವ್ಯತ್ಯಾಸಗಳು ಕಲಿಬೇಕಾದ್ರೆ ಕಲ್ತಿದ್ದೀವಿ. ಖಾಸಗಿ ಕಂಪನಿಯವರು ಪರಿಚಯ ಪತ್ರ ಕೊಡುವಂತಿಲ್ಲ. ದೇ ಡು ನಾಟ್ ರಿಕ್ವೈರ್ ಟು ಗಿವ್ ದಿ ಪ್ರಾಸ್ಪೆಕ್ಟಸ್. ಪರಿಚಯ ಪತ್ರ ಕೊಡುವಂತಿಲ್ಲ. ಪರಿಚಯ ಪತ್ರ ಕೊಡುವುದಿಲ್ಲ ಅಂದರೆ ಅದರ ಅರ್ಥ ಏನು? ಅವರು ಬಂಡವಾಳ ಕೂಡ ಸಾರ್ವಜನಿಕರಿಂದ ಸಂಗ್ರಹಣೆ ಮಾಡುವಂತಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಈ 3rd ಸ್ಟೇಜ್ ಬರೋಂಗಿಲ್ಲ. ಬಟ್ ಸಾರ್ವಜನಿಕ ಕಂಪನಿಯಲ್ಲಿ ಅವರು ಪರಿಚಯ ಪತ್ರವನ್ನು ಕೊಡಬೇಕು, ಸಾರ್ವಜನಿಕರಿಂದ ಬಂಡವಾಳದ ವಂತಿಕೆಯನ್ನು ಪಡೆಯಬೇಕು, ಸಬ್ಸ್ಕ್ರಿಪ್ಷನನ್ನು ಪಡೆಯಬೇಕು. ಆ ನಂತರ ಅವ್ರು ಏನು ಮಾಡ್ಬೋದು? ವ್ಯವಹಾರವನ್ನು ಪ್ರಾರಂಭಿಸ್ಬೋದು. ಖಾಸಗಿ ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ನೋಂದಣಿ ಪ್ರಮಾಣ ಪತ್ರ ಸಾಕು ನಮಗೆ. ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಈಸ್ ಇನಫ್. ಬಟ್ ಸಾರ್ವಜನಿಕ ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಟು ಸ್ಟಾರ್ಟ್ ದಿ ಪಬ್ಲಿಕ್ ಕಂಪನಿ ವಿ ರಿಕ್ವೈರ್ಡ್ ವ್ಯವಹಾರ ಪ್ರಾರಂಭಿಸುವಂಥ ಪ್ರಮಾಣ ಪತ್ರ, ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅನ್ನೋ ಒಂದು ಸರ್ಟಿಫಿಕೇಟನ್ನು ಪಡಿಬೇಕು. ಇಲ್ಲಿ ಯಾವುದು? ಖಾಸಗಿ ಕಂಪನಿಯಲ್ಲಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್, ಓನ್ಲಿ ನೋಂದಣಿ ಪ್ರಮಾಣ ಪತ್ರ ಪಡೆದರೆ ಸಾಕು. ಸಾರ್ವಜನಿಕ ಕಂಪನಿಯಲ್ಲಿ ವ್ಯವಹಾರ ಪ್ರಾರಂಭಿಸುವಂಥ ಪ್ರಮಾಣ ಪತ್ರ ಪಡೆದರೆ ಸಾಕು. ಗೊತ್ತಾಯ್ತಾ? ಖಾಸಗಿ ಕಂಪನಿಯಲ್ಲಿ 2 ಸ್ಟೇಜ್ ಬರ್ತಾವೆ, ಸಾರ್ವಜನಿಕ ಕಂಪನಿಯಲ್ಲಿ 4 ಸ್ಟೇಜ್ ಬರ್ತಾವೆ. ತಿಳಿತಾ? ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡೋಣಪ್ಪ ಅಂದರೆ ಪ್ರತಿಯೊಂದು ಸ್ಟೇಜನ್ನು ನಾವು ವಿವರವಾಗಿ ಕಲ್ಕೊತ ಹೋಗೋಣ. ಸೊ ದ್ಯಾಟ್ಸ್ ಆಲ್ ಇನ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು. ಸ್ಟೇ ಹೋಮ್, ಸ್ಟೇ ಸೇಫ್.